ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದರೆ ಈ ಅನಾಮಿಕ ಕರೆ ಬಂದಿದ್ದು ಪ್ರಾಣ ವಿಷಯ, ಪ್ರೀತು ವಿಡಿಯೋ ವಿಷಯ, ಇದ್ಯಾವುದು ಸಾರ್ಥಿ ಗಮನಕ್ಕೆ ಬರೋದು ಬೇಡ ಪಾರು. ಟೆನ್ಷನ್ ಆಗಿಬಿಡ್ತಾರೆ. ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಿದ್ದೀರಾ? ಒಟ್ಟಿಗೆ ಇರೋರ ಮಧ್ಯೆ ಗುಟ್ಟುಗಳಿರಬಾರ್ದು ಅಂತಾರೆ. ಆದರೆ ನೀವು ಏನೋ ನನ್ನಿಂದ ಮುಚ್ಚಿಡ್ತಾನೇ ಇದ್ದೀರಿ. ಹೋಗಲಿ ಬಿಡಿ, ನನಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅನಿಸುತ್ತೆ. ಸಾರ್ಥಿ, ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ. ಮನಸ್ಸಿಗೆ ತುಂಬ ನೋವಾಗುತ್ತೆ. ಮತ್ತೆ ಈಗ ಯಾವ ವಿಷಯನ ನೀವು ಗುಟ್ಟು ಮಾಡೋದು ನೋಡಿದ್ರು ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಮ ವೈಯಕ್ತಿಕ ವಿಷಯ ಆಗಿದ್ದಿದ್ರೆ ನಾನು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಸುಮ್ಮನಿರ್ತಿದ್ದೆ. ಆದರೆ ಈ ವಿಷಯ ಸಾರ್ಥಿ ಗೊತ್ತಾಗೋದು ಬೇಡ, ಟೆನ್ಷನ್ ಮಾಡ್ಕೋತಾರೆ ಅಂತ ಮಾತಾಡ್ತಿದ್ರಿ. ಏನದು? ನನಗೆ ಟೆನ್ಷನ್ ಕೊಡೋ ವಿಷಯ ಅಂದರೆ ನಿಮ್ಮನ್ನು ಚಿಂತೆಗೆ ದೂಡಿದೆ ಅಂತ ತಾನೇ ಅರ್ಥ. ನೋಡಿ, ಚಿಂತೆನ ಹಂಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ. ಅದೇನು ಅಂತ ಹೇಳಿ. ಯಜಮಾನ್ರೆ, ಅಪ್ಪನ ಹತ್ರ ಇನ್ಯಾವ ವಿಷಯ ಮುಚ್ಚಿಡೋದ್ರಲ್ಲೂ ಅರ್ಥ ಇಲ್ಲ. ನಾನು ಅಪ್ಪಂಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ಅಪ್ಪ, ನಾಳೆ ಬೆಳಗ್ಗೆ ಆದರೆ ಯಜಮಾನ್ರು ಆಟೋ ಡ್ರೈವರಾಗಿ ಹೋಗಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಸುಳ್ಳು. ನಾಳೆ ಬೆಳಗಾದರೆ ದೊಡ್ಡ ಯಜಮಾನರು ಆಟೋ ಡ್ರೈವರಾಗಿ ಹೋಗೋ ವಿಷಯ ನನಗೆ ಗೊತ್ತಿಲ್ವಾ? ಇದು ನನಗೆ ಗೊತ್ತಾದರೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೇನಿದೆ? ಅಪ್ಪ, ಇಷ್ಟು ದಿವಸ ಯಜಮಾನ್ರು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಇನ್ನು ಮುಂದೆ ಉರಿಯೋ ಬಿಸಿಲಲ್ಲಿ ಹೇಗೆ ಆಟೋ ಓಡಿಸ್ತಾರೆ ಅನ್ನೋದೇ ನನ್ನ ಚಿಂತೆ. ಇದನ್ನೆಲ್ಲ ಯಜಮಾನ್ರ ಹತ್ರ ಹೇಳ್ಕೊತಿದ್ದೆ. ಆಗ ಅವರು ಇದನ್ನೆಲ್ಲ ನಿನ್ನ ಹತ್ರ ಹೇಳಬೇಡ, ಹೇಳಿದ್ರೆ ಪಾಪ ಸುಮ್ಮನೆ ಅವರು ಆತಂಕ ಪಟ್ಕೋತಾರೆ ಅಂತ ಹೇಳ್ತಾ ಇದ್ರು. ಓ ಹೌದಾ? ಆ ಕಾಳಜಿ ನನಗೂ ಇದೆಯಮ್ಮ. ಆದರೆ ಏನು ಮಾಡೋದು? ಸಾರ್ಥಿ, ನೀವಿಬ್ಬರು ಏನು ಮಾಡೋದು ಬೇಡ. ಹಗಲೆಲ್ಲ ನಾನು ಬಿಸಿಲಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಿ ರಾತ್ರಿ ನಿಮ್ಗಳ ಜೊತೆ ನೆಮ್ಮದಿಯಾಗಿ ನೆರಳಲ್ಲಿ ಊಟ ಮಾಡ್ತೀನಿ. ಅಷ್ಟು ಸಾಕು ನನಗೆ. ಆದರೂ ಈಗಲೂ ಕಾಲ ಮೀರಿಲ್ಲ ದೊಡ್ಡ ಯಜಮಾನ್ರೆ. ಆಟೋನೇ ಓಡಿಸ್ತೀನಿ, ಸಾಲ ಕೊಡಿಸಿ ಅಂದ್ರಿ. ಅದಕ್ಕೆ ನಾನು ಜೊತೆಯಾಗಿ ನಿಂತೇನೆ. ಈಗಲೂ ಕಾಲ ಮೀರಿಲ್ಲ. ಆಟೋ ಓಡಿಸಲ್ಲ, ಬೇರೆ ಕೆಲಸ ನೋಡ್ಕೋತೀನಿ ಅಂತ ಹೇಳಿ ಮಾರ್ಬಿಡೋಣ ಆಟೋನ. ಒಂದಷ್ಟು ಬರಲಿ, ಬಾಕಿ ಸಾಲನ ನಾನು ಸಂಬಳದಲ್ಲಿ ತೀರಿಸ್ತೀನಿ. ಏನು, ಅಪ್ಪ ಮಗಳು ನನ್ನನ್ನು ಅಷ್ಟು ವೀಕ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ನನ್ನನ್ನು ಅಮ್ಮ ಗಟ್ಟಿಮುಟ್ಟಾಗೆ ಸಾಕಿದ್ದಾಳೆ, ಬಿಸಿಲಿಗೆ ಬಗ್ಬಿಡ್ತೀನಾ? ಸಾರ್ಥಿ, ನಿಮ್ಗಳ ಹಾರೈಕೆ, ಅಪ್ಪ ಅಮ್ಮನ ಪ್ರೀತಿ ಇರೋವರೆಗೂ ನಾನು ಹೇಗೆ ಬೆಳೀತಾ ಇರ್ತೀನಿ ನೋಡ್ತಾ ಇರಿ. ಅಖಿಲಮ್ಮ ನಿಮ್ಮ ಜೊತೆ ಮಾತಾಡ್ತಿಲ್ಲ, ಆದರೂ ಅಪ್ಪ ಅಮ್ಮನ ಆಶೀರ್ವಾದದಿಂದ ಬೆಳಿತೀನಿ ಅಂತ ಹೇಳ್ತಿದ್ದೀರಲ್ಲ. ಬೆಳಿತೀರಿ ದೊಡ್ಡ ಯಜಮಾನ್ರೆ, ಖಂಡಿತವಾಗ್ಲೂ ಬೆಳಿತೀನಿ. ಯಾರು ಇನ್ನು ಇವ್ರಿಗೆ ನಾವು ಅಡ್ಗಾಲ ಹಾಕೋದು ಬೇಡಮ್ಮ. ಅರಸನಕೋಟೆ ಹುಲಿ ಇದು. ಕಾಡು ಹೊಸದಿರ್ಬೋದು, ಬೇಟೆ ಹೊಸದಲ್ಲ. ಫೀಲ್ಡ್ ಹೊಸದಿರ್ಬೋದು, ಡ್ರೈವಿಂಗ್ ಹೊಸದಲ್ವಲ್ಲ. ಶುಭವಾಗಲಿ ಅಂತ ಹಾರೈಸೋದಷ್ಟೇ ನಮ್ಮ ಕೆಲಸ. ಇದು ಸಾರ್ಥಿ ಅಂದರೆ. ಸರಿ, ನಾನು ಕೈ ಕಾಲು ತೊಳ್ಕೊಂಬರ್ತೀನಿ. ಬಾರು, ನನಗೊಂದು ಕ್ಲಾರಿಫಿಕೇಷನ್ ಬೇಕು. ನಾನು ನಾಳೆಯಿಂದ ಬಿಸಿಲಲ್ಲಿ ಇರಬೇಕು ಅಂತ ನೀನು ನೊಂದ್ಕೊಂಡು ಹೇಳಿದ್ದು ಬರೀ ಸಾರ್ಥಿನ ಮ್ಯಾನೇಜ್ ಮಾಡೋದಕ್ಕಲ್ಲ ಅನಿಸುತ್ತೆ ಅಲ್ವಾ? ನಿಂಗೆ ನಿಜವಾಗ್ಲೂ ಆತಂಕ ಇದೆ ಅಲ್ವಾ? ಆತಂಕ ಇತ್ತು, ಆದರೆ ಇವಾಗಿಲ್ಲ.
ಅಪ್ಪ ಹೇಳಿದ ಮಾತು ಕೇಳಿದ್ಮೇಲೆ ಮನಸ್ಸು ನಿರಾಳ ಆಯಿತು. ಒಳ್ಳೇದಾಗಲಿ ಯಜಮಾನ್ರೆ. ಇನ್ನೇನು ಖೇಲ್ ಖತಮ್ ನಾಟಕ್ ಬಂದ್ ಅನ್ನಷ್ಟಲ್ಲಿ ಒಂದೇ ಒಂದು ಫೋನ್ ಕಾಲಲ್ಲಿ ಗೇಮನ್ನೇ ತಿರುಗಿಸ್ಬಿಟ್ಟಿಲ್ಲಮ್ಮ ಅನುಷ್ಕಾ. ಶಬಾಸ್ ಶಬಾಸ್. ಅಲ್ಲ, ನೀನು ನಿಜವಾಗ್ಲೂ ನನ್ನ ತಂಗಿ ಅರುಂಧತಿ ಮಗಳೇನ? ಅವರು ಕೆಲವು ವಿಷಯಕ್ಕೆಲ್ಲನೂ ಏನು ದಿಕ್ಕೆ ತೋಚದೆ ಡಿಪ್ರೆಷನ್ ಅಲ್ಲಿ ಇರೋಳು. ನಾನು ಅವಳಿಗೆ ಧೈರ್ಯ ಕೊಡ್ತಾ ಇದ್ದವನು. ಆದ್ರೆ ನೀನು ಅವಳು ಮೀರಿಸಿದ್ಯಾ. ಗನ್ನು ಶಾರ್ಪು. ನೋಡ್ದ್ಯಾ, ನಿನ್ನ ಉಸಿರು ಬಿಗಿ ಹಿಡಿದಾಗ, ಇನ್ನೇನು ಸತ್ತೋಗ್ತೀನಿ ಅನ್ನೋ ಸ್ಥಿತಿಗೆ ತಲುಪಿದಾಗ ನಾನು ಬದುಕಲೇಬೇಕು ಅಂತ ಹೋರಾಟ ಮಾಡಿದ್ಯಲ್ಲ, ನಾನು ಅದೇ ಥರ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಕೂಡ ಪಾರ್ವತಿಯಿಂದ 1 ವರ್ಷ ಕತ್ಲಲ್ಲಿ ಕಳೆದಿದ್ದೀನಿ. ಉಸಿರು ಬಿಗಿ ಹಿಡಿದು ಬದುಕಿದ್ದೀನಿ. ನೀವೀಗ ಜೀವ ಉಳಿಸ್ಕೋಬೇಕು ಅಂತ ಹೇಗೆ ಒದ್ದಾಡಿದ್ರಲ್ಲ, ನಾನು ಕೂಡ ಆ ಅರ್ಸನ್ ಕೋಟೆನ ಹೇಗೆ ನಿರ್ವಂಶ ಮಾಡಬೇಕು ಅಂತ ಒದ್ದಾಡ್ತಿದ್ದೀನಿ. ಆದಿತ್ಯನ ಒಂದು ಕ್ಷಣ ಕೂಡ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬಾರ್ದು ಅಂತ ನನಗೆ ನಾನೇ ಪ್ರಾಮಿಸ್ ಮಾಡಿದ್ದೀನಿ. ಈಗ ನನ್ನಲ್ಲಿ ಆ ಸೇಡಿನ ಜ್ವಾಲೆ ಉಸಿರು ಕಟ್ಟೋ ಅಷ್ಟು ತೀವ್ರವಾಗಿದೆ. ಆದಷ್ಟು ಬೇಗ ಅರ್ಸನ್ ಕೋಟೆ ವಂಶನ ನಿರ್ವಂಶ ಮಾಡಲೇಬೇಕು. ಅಯ್ಯೋ, ಇದನ್ನ ನೀನು ಬರೀ ಬಾಯಿ ಮಾತಲ್ಲೇ ಹೇಳ್ಬೋದಿತ್ತಲ್ಲಮ್ಮ. ಅಯ್ಯಪ್ಪ, 1 ನಿಮಿಷ ನನ್ನ ಪ್ರಾಣ ಯಮನ್ ಪಾದಕ್ಕೆ ಹೋಗ್ಬಿಟ್ಟು ವಾಪಸ್ ಭೂಮಿಗೆ ಬಂತು. ಸಾರಿ. ಮುಂದೆ ನೀವು ಅಮ್ಮ ಸೇರ್ಕೊಂಡು ಅಖಿಲ ಚಿಕ್ಕ ಮಗನ ಆಟ ಆಡ್ತಿದ್ದಾಯ್ತು. ಇನ್ಮುಂದೆ ದೊಡ್ಡ ಮಗ ದೊಡ್ಡ ಸೊಸೆ ಸರದಿ. ನಾನು ಅವ್ರನ್ನ ಯಾವ ಥರ ಆಟ ಆಡಿಸ್ತೀನಿ ಅಂದರೆ ಸುಧಾರಿಸ್ಕೊಳಕ್ಕೂ ಆಗಬಾರ್ದು. ಆ ಥರ ಏಟ್ ಮೇಲೆ ಏಟ್ ಕೊಡ್ತಾ ಹೋಗ್ತಿರ್ತೀನಿ. ಬರೀ ವಿಡಿಯೋ ಅಲ್ಲ, ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಬೇಕಿದ್ರೂ ಹೋಗ್ತೀನಿ. ಗುರು ಕೂಡ ಬಸರಿ ತಾನೆ. ನಾವು ಅಪ್ಪ ಅಮ್ಮ ಆಗ್ತಾ ಇರೋ ವಿಷಯ ಇಡೀ ಅರ್ಸನ್ ಕೋಟೆ ಗೊತ್ತಾದ್ರೂ ಪರವಾಗಿಲ್ಲ, ಆದರೆ ಅಮ್ಮಂಗೆ ಮಾತ್ರ ಗೊತ್ತಾಗ್ಬಾರ್ದು. ಅಖಿಲ, ನಡಿ ಹೋಗೋಣ. ಎಲ್ಲಿಗೆ? ಡಾಕ್ಟರ್ ಹತ್ರ. ಯಾಕೆ? ನೀನು ತೋರಿಸೋದಕ್ಕೆ. ನನಗೇನಾಗಿದೆ? ಅದನ್ನು ಡಾಕ್ಟರ್ ಹೇಳಬೇಕು. ದೇವಸ್ಥಾನದಿಂದ ಬಂದಾಗಿಂದ ನೀನು ಗಮನಿಸ್ತಾ ಇದ್ದೀನಿ. ಮಾತಾಡ್ಸಿದ್ರೆ ಯಾವಾಗಲೂ ಮಾತಾಡೋ ಥರ ಮನಸ್ಸು ಬಿಚ್ಚಿ ಮಾತಾಡ್ತಿಲ್ಲ. ಊಟ ಕೂತ್ರೆ ಸರಿಯಾಗಿ ಊಟ ಮಾಡ್ತಿಲ್ಲ. ಏನು ಅನ್ಕೋಬೇಕು? ಹುಷಾರಿಲ್ಲ ಅಂತ ತಾನೆ? ನಾನು ಹುಷಾರಾಗೇ ಇದ್ದೀನಿ. ಮನಸ್ಸನ್ನ ಯಾವುದೋ ಯೋಚನೆ ಕೊರೀತಿದೆ.
ಅಂಥ ಯೋಚನೆ ಆದರೂ ಯಾಕೆ ಮಾಡೋಕ್ಕೆ ಹೋಗ್ತೀಯಾ? ಕೆಲವೊಮ್ಮೆ ಅನಿವಾರ್ಯ ಆಗ್ಬಿಡುತ್ತೆ. ಯೋಚನೆ ಮಾಡದೇ ಇರೋಕ್ಕಾಗಲ್ಲ. ಏನು ಆಫೀಸ್ ಪ್ರಾಬ್ಲಮ್ಮಾ? ಜನನಿ ಚಿಂತೆನಾ? ಇಲ್ಲ. ಮತ್ತಿನ್ನೇನು? ಅದು ಏನೇ ಇದ್ರು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳ್ಬೋದಲ್ವಾ? ಮುಚ್ಚುಮರೆ ಮಾಡಬಾರ್ದು ಅನ್ನೋರು ತಾವೇ ಮುಚ್ಚುಮರೆ ಮಾಡಬಾರ್ದು ಅಲ್ವಾ? ನಾನು ಯಾವ ಮುಚ್ಚುಮರೆ ಮಾಡಿದ್ದೀನಿ? ಇಲ್ವಾ? ಪಾರ್ವತಿ ಗರ್ಭಿಣಿ ಅನ್ನೋ ವಿಷಯ ಅಖಿಲಾಗೇನಾದರೂ ಗೊತ್ತಾಯ್ತಾ? ಛೇ, ಸಾಧ್ಯನೇ ಇಲ್ಲ. ನಾನು ಹೆದರ್ಕೊಂಡು ಸತ್ಯನ ಒಪ್ಕೋಬಾರ್ದು. ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ? ಅದೇ ಏನೋ ಮುಚ್ಚಿಟ್ಟಿದ್ದೀನಿ ಅಂದೆಯಲ್ಲ, ಏನು ಅಂತ ಯೋಚನೆ ಮಾಡ್ತಿದ್ದೆ. ನೆನಪಿಗೆ ಬಂತ? ಇಲ್ಲ, ಯಾಕಂದರೆ ನಾನು ನನ್ನ ಅಖಿಲಾಂದ ಯಾವ ವಿಷಯನೂ ಮುಚ್ಚುಮರೆ ಮಾಡೇ ಇಲ್ವಲ್ಲ. ಆದಿತ್ಯನಿಗೆ ನಾನು ಮನೆಯಿಂದ ಆಚೆ ಹಾಕಿದ ಕೋಪ ಇರ್ಬೋದು. ಅದಕ್ಕೆ ಅವನ ತಂದೆ ಆಗ್ತಿರೋ ವಿಷಯ ನನಗೆ ಗೊತ್ತಾಗೋದು ಬೇಡ ಅಂದ್ಕೊಳ್ಬೋದು. ಆದರೆ ರಘು ಕಾಯ ವಾಚ ಮನಸ್ಸ ನನ್ನ ಕೈ ಹಿಡಿದವರು, ನನ್ನ ಪ್ರತಿ ಕಷ್ಟ ಸುಖದಲ್ಲೂ ನನ್ನ ಜೊತೆ ಭಾಗಿಯಾಗಿರೋರು. ಅವ್ರು ಯಾಕೆ ಪಾರ್ವತಿ ಬಸರಿ ಅನ್ನೋದನ್ನ ನನ್ನಿಂದ ಮುಚ್ಚಿಟ್ರು? ಅವರು ಆ ವಿಷಯನ ಮುಚ್ಚಿಡಬಹುದು ಅಂದರೆ ನಾನು ನನಗೆ ಗೊತ್ತಾಗಿರೋದನ್ನ ಮುಚ್ಚಿಡಲೇಬೇಕು. ಹೇಳು ಅಖಿಲ, ನಾನೇನು ಮುಚ್ಚುಮರೆ ಮಾಡಿದ್ದೀನಿ ನಿನ್ನಿಂದ? ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀರಲ್ಲ ರಘು, ನಾನೇನು ಮುಚ್ಚುಮರೆ ಮಾಡಿದ್ದೀನಿ ಅಂತ. ಇದ್ರ ಮೇಲೆ ನಾನು ನಿಮ್ಮನ್ನೇನು ಅಂತ ಕೇಳೋಕ್ಕಾಗುತ್ತೆ? ರಘು ಮುಂದೆ ಈ ವಿಷಯ ನನಗೆ ಗೊತ್ತು ಮಾಡಬೇಡಿ ಅಂತ ಮಗ ಸೊಸೆ ಏನಾದರೂ ಮಾತು ತಗೊಂಡಿದ್ದಾರಾ? ಇರ್ಬೋದು. ಅದಕ್ಕೆ ರಘು ಎಲ್ಲ ಗೊತ್ತಿದ್ದು ಹೇಳದೇ ಇರೋದು. ಅಖಿಲ, ನಿನ್ನಿಂದ ಏನು ಮುಚ್ಚಿಟ್ಟಿದ್ದೀನಿ ಅಂತ ಹೇಳಲಿಲ್ವಲ್ಲ? ರಘು, ನಮ್ಮಿಬ್ರದ್ದು ಎಷ್ಟು ವರ್ಷಗಳ ದಾಂಪತ್ಯ. ನನ್ನಿಂದ ಏನಾದರೂ ಮುಚ್ಚಿಟ್ಟಿರ್ಬೋದೇನೋ ಅಂತ ಹೆಂಡತಿಗೆ ಸಹಜವಾದ ಕುತೂಹಲದಿಂದ ಕೇಳಿದೆ ಅಷ್ಟೆ. ಆ ವಿಷಯ ಅಲ್ಲೇ ಬಿಟ್ಬಿಡಿ. ನನಗೆ ಸ್ವಲ್ಪ ತಲೆನೋವಾಗ್ತಾ ಇದೆ, ಮಲ್ಕೋತೀನಿ. ನನಗೆ ನನ್ನ ದೊಡ್ಡ ಸೊಸೆ ಕೂಡ ಗರ್ಭಿಣಿ ಅಂತ ಗೊತ್ತು. ಆದರೂ ಅವಳು ಆರೈಕೆ ಮಾಡೋಕ್ಕಾಗ್ತಿಲ್ವಲ್ಲ. ಮಗುಗೆ ಏನೇ ಪೋಷಣೆ ಹೋಗಬೇಕಾದ್ರೂ ಅದು ಈಗ ಪಾರ್ವತಿ ಮೂಲಕ ತಾನೇ ಹೋಗಬೇಕು. ದೊಡ್ಡವ್ರ ಕೋಪದಲ್ಲಿ ಅವಳ ಹೊಟ್ಟೆಲಿರೋ ಅರಸನ ಕೋಟೆ ಕೊಡಿಗೆ ಅನ್ಯಾಯ ಆಗಬಾರ್ದು. ದೇವ್ರೇ, ಆ ಥರ ಏನಾದರೂ ಒಂದು ದಾರಿ ತೋರ್ಸಪ್ಪ ಭಗವಂತ. ಆಗದು ಎಂದು ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಕೆಚ್ಚದೆ ಇದೇನು ಮಾಡ್ತಿದ್ದೀರಿ ನೀವು? ಕೊಡಿಲೆ. ಅರೆ ಸಾರ್ಥಿ, ಹಾಸನ್ ಹೋಟೆಲ್ ನೀವು ಓಡಿಸೋ ಕಾರಣ ಯಾರು ಕ್ಲೀನ್ ಮಾಡೋದು? ನಾನೇ. ನೀವೇ ಯಾಕೆ ಮಾಡ್ತೀರಾ? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಮ್ಮದು. ಆ ಕಾರ್ನ ನಾನು ತಾನೇ ಡ್ರೈವ್ ಮಾಡೋದು, ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ. ಅಲ್ಲಿಗೆ ದಿನ ಬೆಳಗಾದ್ರೆ ನಾನು ಓಡಿಸೋ ಈ ಆಟೋನ ಕ್ಲೀನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು ತಾನೆ.
ಹಂಗಲ್ಲ ದೊಡ್ಡ ಯಜಮಾನ್ರೆ, ಅಖಿಲಮ್ಮನವ್ರು ಕೂತ್ಕೊಳ್ಳೋ ಕಾರು, ಅದಕ್ಕೆ ಭಯ ಭಕ್ತಿಯಿಂದ ನಾನು ಕ್ಲೀನ್ ಮಾಡ್ತೀನಿ. ಕೊಡಿ, ನಾನು ಆಟೋನ ಸಾರ್ಥಿ, ಬೇಡ ಸಾರ್ಥಿ. ನನ್ನ ಆಟೋದಲ್ಲಿ ಕೂರೋ ಪ್ರತಿಯೊಬ್ಬ ತಾಯಂದ್ರು ನನಗೆ ನಿಮ್ಮ ಅಖಿಲಮ್ಮನ ಥರಾನೇ, ಅಂದರೆ ನಮ್ಮಮ್ಮನ ಥರಾನೇ. ನಾನು ಅಷ್ಟೇ ಪ್ರೀತಿಯಿಂದ ಭಯ ಭಕ್ತಿಯಿಂದ ಇದನ್ನು ಕ್ಲೀನಾಗಿ ಇಟ್ಕೋತೀನಿ. ಪ್ರತಿಯೊಬ್ಬರೂ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ಸೇಫಾಗಿ ತಲುಪಿಸ್ತೀನಿ. ಆದರೂ ಅರಸನ ಕೋಟೆ ಮಗ ನೀವು, ಅಂಥದ್ರಲ್ಲಿ ನೀವು ಆಟೋ ಓಡಿಸೋದ? ಸಾರ್ಥಿ, ಇವತ್ತು ಹಾಳಾಗಿ ದುಡ್ದವನು ನಾಳೆ ಅರಸನಾಗಬಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೊಟ್ಟಿದ್ದಾನೆ ಬ್ರೋ. ಏನು ಬ್ರೋ, ಹೊಸ ಆಟೋ ತೊಗೊಂಡಿ ಅಂತೆ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಪ್ರೀತು. ಮನೆಗೆ ಆಟೋ ಬಂದ ವಿಷಯನ ಮಾವ ಹೇಳಿದ್ರಾ? ನೀವಿಬ್ರು ಗಂಡ ಹೆಂಡ್ತಿ ಆಟೋ ತೊಗೊಂಡು ಸೈಲೆಂಟ್ ಅಂತ ನಿಲ್ಸ್ಕೊಂಡ್ಬಿಟ್ಟಿದ್ದೀರಾ. ಸದ್ಯ ಡ್ಯಾಡ್ ದೊಡ್ಡ ಮನ್ಸು ಮಾಡ್ಬಿಟ್ಟು ಹೇಳಿದ್ರು, ಆವಾಗಲೇ ಗೊತ್ತಾಗಿದ್ದು. ಏನು ಪಾರ್ಟಿ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿಲ್ವಾ? ಈಗಲೂ ಬಿಡೋ ಮಾತೇ ಇಲ್ಲ. ನೀವೇ ನಿಮ್ಮ ಕೈಯಾರ ಹೋಗಿ ಕಾಫಿ ಮಾಡ್ಕೊಡ್ಬೇಕು. ಸರಿ ಬ್ರೋ, ತಗೋ. ಏನು ಪ್ರೀತಿ ಇದು? ತೆಗೆದು ನೋಡು. ಆಟೋ ತಗೊಂಡಿದ್ದೆ, ಆದರೆ ಯೂನಿಫಾರ್ಮ್ನ ಇವತ್ತು ತಗೋಣ ಅಂತ ಅಂದ್ಕೊಂಡಿದ್ದೆ. ಈ ಸಮಯಕ್ಕೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಬೇರೊಂದಿಲ್ಲ ಪ್ರೀತು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಬ್ರೋ. ನಿನ್ನ ಶ್ರಮಕ್ಕೆ, ನಿನ್ನ ಶ್ರದ್ಧೆಗೆ ನೀನು ಯಾವ ಕೆಲಸ ಮಾಡಿದ್ರೂ ಎತ್ತರಕ್ಕೆ ತೊಗೊಂಡೋಗುತ್ತೆ. ಒಂದು ಟ್ರಕ್ಕಿಂದ ಜೀವನ ಶುರು ಮಾಡಿದವರು ಇವತ್ತು ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿ ಬಾದ್ಶಾ ಆಗಿದ್ದಾರೆ. ನೀನು ಅದೇ ಥರ ಒಂದು ಒಳ್ಳೆ ಉದಾಹರಣೆ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ ಬ್ರೋ. ನೀನು ಹೊಸ ಸಾಧನೆಗೆ ಈ ಆಟೋನೇ ಮೊದಲನೇ ಮೆಟ್ಲು ಯಾಕಾಗಬಾರ್ದು? ಥ್ಯಾಂಕ್ಸ್ ಪ್ರೀತು, ಈ ನಿನ್ನ ಸಪೋರ್ಟ್ಗೆ. ಇಷ್ಟು ದಿನ ನೀನು ಇದ್ದಿದ್ದು ಕ್ಲಾಸ್, ಇನ್ನು ಮುಂದೆ ಮಾಸ್. ನೀನು ಕ್ಲಾಸಿಗೆ ಮಾಸಿಗೆ ಬಾಸ್. ಸೂಪರ್ ಕಾಣಿಸ್ತಿದೆ ಅಲ್ಲ? ಆದಿತ್ಯ, ಅಪ್ಪ, ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಸದಾ ಸುಖಿ ಭವ. ಒಳ್ಳೇದಾಗಿ ಮಗನೇ. ನಾನು ಓದ್ ಮುಗಿಸಿ ಮೊದಲನೇ ದಿನ ಕೆಲಸಕ್ಕೆ ಹೋದಾಗ ನಿಮ್ಮ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಇಬ್ಬರ ಆಶೀರ್ವಾದನೂ ಸಿಕ್ಕಿತ್ತು. ಆದರೆ ಇವತ್ತು ಹೋಗ್ಲಿ ಬಿಡಿಯಪ್ಪ. ಇವತ್ತು ನಿಮ್ಮೊಬ್ಬರ ಆಶೀರ್ವಾದ ಆದರೂ ಸಿಕ್ತಲ್ವಾ, ಅದೇ ನೆಮ್ಮದಿಯಪ್ಪ. ದೊಡ್ಡ ಯಜಮಾನ್ರೆ, ನಮ್ಗಳಿಗೆಲ್ಲ ನಿಮ್ಮ ಹತ್ರ ಕೆಲಸ ಮಾಡ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ನಮ್ಮ ಸ್ನೇಹಿತರು, ಸಂಬಂಧಿಕರು ಅರಸನ ಕೋಟೆಯಲ್ಲಿ ನೀನು ಗೇಟ್ ಕಾಯೋದು ಅಂತ ನಿಲ್ಲಿಸ್ತಾರೆ. ಅದು ಸಾಲದು ಅಂತ ನನ್ನ ಹೆಂಡತಿ
ಈ ಸೆಕ್ಯೂರಿಟಿ ಕೆಲಸ ಬಿಟ್ಬಿಡು, ಬೇರೆ ಯಾವ್ದಾದ್ರು ದೊಡ್ಡ ಕೆಲಸ ನೋಡ್ಕೊತಾಳೆ. ಆದರೆ ನಾನು ಅವಳಿಗೆ ಒಂದು ಮಾತು ಹೇಳ್ತೀನಿ, ನೋಡು, ಅರ್ಸನ್ ಕೋಟೆಯಲ್ಲಿ ಕಸ ಹೊಡೆಯೋರ್ಗೊಂದು ಮರ್ಯಾದೆ ಇದೆ ಅಂತ. ದೊಡ್ಡ ಯಜಮಾನ್ರೆ, ಈ ಅರ್ಸನ್ ಕೋಟೆಗೆ ತಂದೆ ತಾಯಿಗೆ ನೀವು ತಕ್ಕ ಮಗ. ದೊಡ್ಡ ಯಜಮಾನ್ರೆ, ನೀವು ಅರ್ಸನ್ ಕೋಟೆ ಮಗ. ನೀವು ಆಟ ಓಡಿಸೋದು ನೋಡಿದ್ರೆ ಕೆಲವರೆಲ್ಲ ಆ ಕೆಲಸ ದೊಡ್ಡದು, ಈ ಕೆಲಸ ಚಿಕ್ತು ಅನ್ನೋರನ್ನ ನಿಮ್ಮ ಕಾಲು ಕೆಳಗಡೆ ತಂದಾಕ್ಬೇಕು ಅಂತ ಅನ್ಸುತ್ತೆ. ಅಪ್ಪ, ಏನಿದು ಬಾಕ್ಸ್? ಇದು ನನ್ನ ಸೊಸೆಗೆ. ನೀನು ವಾಪಸ್ ಬಂದಮೇಲೆ ಅವಳೇ ಕೊಡ್ತಾಳೆ, ಗೊತ್ತಾಗತ್ತೆ. ಈಗ ಹುಷಾರಾಗಿ ಹೋಗ್ಬಾ, ಒಳ್ಳೇದಾಗಿ. ಆಲ್ ದ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಅಪ್ಪ. ದೊಡ್ಡ ಯಜಮಾನ್ರೆ, ಒಳ್ಳೇದಾಗಲಿ. ಥ್ಯಾಂಕ್ಸ್ ರಮೇಶ್. ಇವತ್ತು ಆಟೋ ಡ್ರೈವರ್ ಆಗಿ ಫಸ್ಟ್ ಟೈಮ್ ಹೋಗಬೇಕಾದ್ರೆ ಅಮ್ಮನ ಆಶೀರ್ವಾದ ಸಿಗಲಿಲ್ಲ ಅಂತ ಕೊರಗಿತ್ತು. ಆದರೆ ಅವ್ರ ಮುಖನಾದರೂ ನೋಡ್ಕೊಂಡು ಹೋಗೋ ಭಾಗ್ಯ ಸಿಗ್ತಲ್ಲ. ಥ್ಯಾಂಕ್ಸ್ ಅಮ್ಮ.